ಚುನಾವಣೆಯ ಅಭ್ಯರ್ಥಿ ಬಣಗಳ ಸಭೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ದಿನಾಂಕ 5/7/2026ರಂದು ನಡೆಯಲಿರುವ ಮತದಾನದ ಕುರಿತು ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಲು ದಿನಾಂಕ 29/6/2026ರಂದು ಸೋಮವಾರ ಸಾಯಂಕಾಲ 4 ಗಂಟೆಗೆ ಮಂಡಳದ ಸಸ್ತಾಬಿ ಭವನದಲ್ಲಿ ಉಮೇದಾರರ ಸಭೆ ಕರೆಯಲಾಗಿದೆ ಎಂದು ಚುನಾವಣಾ ಸಮಿತಿ ಅಧ್ಯಕ್ಷ ಕಿರಣ್ ಪವಾರ್ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಸಭೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಮರಾಠ ಸಮಾಜ ಬಾಂಧವರಿಗೆ ನಮಸ್ಕಾರ. ನಾನು ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣೆಯ ಸಲಹಾ ಸಮಿತಿಯ ಅಧ್ಯಕ್ಷ ಕಿರಣ್ ಕುಮಾರ್ ಪವಾರ್ ತಮಗೆ ತಿಳಿಸುವುದೇನೆಂದರೆ, ನಾಳೆ 29/6/2026ರಂದು 4 ಗಂಟೆಗೆ ಉಮೇದುವಾರರ ಸಭೆಯನ್ನು ಕರೆದಿರುತ್ತೇವೆ. ಎರಡೂ ಬಣದ ಉಮೇದುವಾರರಿಗೆ ಮತ್ತು ಅಧ್ಯಕ್ಷರಿಗೆ ಈಗಾಗಲೇ ಫೋನ್ ಮುಖಾಂತರ ಹಾಗೂ ವಾಟ್ಸಪ್ ಮುಖಾಂತರ ತಿಳಿಸಿರುತ್ತೇವೆ. ಅದರಂತೆ ಚುನಾವಣಾಧಿಕಾರಿಗಳು ದಿನಾಂಕವನ್ನು ಪ್ರಕಟ ಮಾಡಿ ಆ ನೋಟಿಸ್ ಬೋರ್ಡಿಗೆ ಅಂಟಿಸಿದ್ದಿರುತ್ತದೆ. ಅದಕ್ಕೆ ನಾವು ಇನ್ನು ಮುಂದೆ ಮತದಾನ ದಿನದ ರೂಪರೇಷೆಗಳನ್ನೆಲ್ಲ ನಾವು ಚುನಾವಣಾಧಿಕಾರಿಗಳು ಮತ್ತು ಸಲಹಾ ಸಮಿತಿಯವರು ಸೇರಿಕೊಂಡು ರೂಪರೇಷೆ ಮಾಡಿಕೊಂಡಿದ್ದಿರುತ್ತದೆ. ಅದರಲ್ಲಿ ಉಮೇದುವಾರರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನಮಗೆ ನೀಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತೊಂದು ಸಲಹಾ ಸಮಿತಿಯವರಿಂದ ಒಂದು ವಿಶೇಷ ವಿನಂತಿ ಏನಂದರೆ, ಮರಾಠ ಸಮಾಜದ ಎಲ್ಲ ಸದಸ್ಯರು ಹಾಗೂ ಉಮೇದುವಾರರು ತಪ್ಪದೇ ಸಭೆಗೆ ಹಾಜರಾಗಿ ತಮ್ಮ ಸಲಹೆಗಳನ್ನು ನೀಡಬೇಕು ಮತ್ತು ಚುನಾವಣಾಧಿಕಾರಿಗಳು ಯಾವ ರೀತಿ ರೂಪರೇಷೆಗಳನ್ನು ಹಮ್ಮಿಕೊಂಡಾರಲ್ಲ ಅದಕ್ಕೆ ತಾವೆಲ್ಲರೂ ಸಹಮತ ಕೊಡ್ತೀರಂತೇಳಿ ನಾವು ನಂಬಿದ್ದೇವೆ. ಮತ್ತು ದಿನಾಂಕ 5ರಂದು ನಡೆಯುವ ಮತದಾನಕ್ಕೆ ಸರ್ವ ಸದಸ್ಯರು ಆಗಮಿಸಿ ಶಾಂತಯುತಿಯಿಂದ ಮತದಾನ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ನಾನು ಕೇಳ್ಕೊಳ್ತೇನೆ.